ಏನ್ ಮಾಡ್ಲಿಕ್ಕತ್ಯಾರ? ಇದೊಂದು ಸಿಗಾಕೊಂಡು ಸಾಯ್ತಾ ಇದೆ. ಬಾರೋ ಆಚೆಗೆಲಿ. ಶಾಂತಿ ಶಾಂತಿ ಶಾಂತಿ. ನಾನರಿ ಅದು ಶಾಂತಿ ಅಲ್ರಿ, ಶಾಂತಮಾರಿ. ಮುಚ್ಚಬಾಯ್, ನಾನು ಕೇಳದ್ನ. ನೋಡಿ ಒಂದ್ ನಿಮಿಷ ಡೈಲಾಗ್ ಬರ್ಕೊ ಬಂದ. ಲೇಡೀಸ್ ಅಂಡ್ ಜೆಂಟಲ್ಮನ್, ಓ ಅಂಕಲ್ಸ್ ಅಂಡ್ ಆಂಟೀಸ್, ಓ ತಾತ ಕೂಡ ಇದ್ದಾರೆ. ಮೈ ಡಿಯರ್ ತಾತಾಸ್ ಅಂಡ್ ಏನಿಲ್ಲ ಮಕ್ಕಳು, ನೀವೆಲ್ಲ ಲೈವ್ ಆಗಿ ನ್ಯೂಸ್ ನೋಡಿರ್ತೀರಾ, ಲೈವ್ ಆಗಿ ಆಕ್ಸಿಡೆಂಟ್ ನೋಡಿರ್ತೀರಾ. ಅಷ್ಟೇ ಯಾಕೆ, ಲೈವ್ ಆಗಿ ಸನ್ರೈಸ್ ಕೂಡ ನೋಡಿರ್ತೀರಾ. ಆದ್ರೆ ಯಾವತ್ತಾದ್ರೂ ಲೈವ್ ಆಗಿ ರಬ್ಬರ್ ಶೋ ನೋಡಿದೀರಾ? ನೋಡಿ, ಈ ಕನಕನ ಕೆಣಕಬೇಡಿ, ಕೆಣಕಿ ತಿಳುಕಬೇಡಿ. ಅಂದ್ರೆ ನಮ್ಮಿಂದ ನಿಮ್ ಯಾರಿಗೂ ತೊಂದರೆ ಆಗಲ್ಲ. ನಿಮ್ಮಿಂದ ಅವನಿಗೆ ನೀರ್ ಕೊಟ್ಟು ಸಾಯರಲು. ನೀವು ಅಷ್ಟೇ ನಮ್ಗೆ ತೊಂದರೆ ಕೂಡ ಯೋಚನೆ ಕೂಡ ಮಾಡಬೇಡಿ. ನಿಮ್ಗೆಲ್ಲ ಸಂಬಂಧಿಕರಿದ್ದಾರೆ, ಮನೇಲಿ ನಿಮ್ಮನ್ನೇ ನಂಬ್ಕೊಂಡು ಜನ ಇರ್ತಾರೆ, ಮಟನೋಟಕ್ಕೆ ಕಾಯ್ತಾ ಇರ್ತಾರೆ. ನಮ್ಗೆ 5 ನಿಮಿಷ ಟೈಮ್ ಕೊಟ್ಬಿಟ್ರೆ ನಮ್ ಕೆಲ್ಸ ಎಲ್ಲ ಮುಗಿಸ್ಕೊಂಡು ಓಟೋಗ್ತೀವಿ. ಓಕೆ 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 ಅಂಕಲ್. ವೆರಿ ಗುಡ್ ಅಂಕಲ್, ಹ್ಯಾಂಡ್ಸ್ ಅಪ್. ಪಾಂಡು, ಚಿನ್ನಮರಿ ಕೊಡಿ. ನೀವೇನ್ರ ಮಕ ನೋಡ್ತಾ ಇದ್ದೀರಾ? ಮಗು ಹೇಳಿಲ್ವಾ ಹ್ಯಾಂಡ್ಸ್ ಅಪ್? ಸ್ಮೆಲ್ಲು, ಹ್ಯಾಂಡ್ಸ್ ಡೌನ್. ಇಲ್ಲೇ ಬ್ಯಾಂಕಲ್ ಬಾಸ್ಗೆ ಏನಂತಾರೋ? ಮ್ಯಾನೇಜರ್. ಹಾ, ಇಲ್ಲಿ ಮ್ಯಾನೇಜರ್ ಯಾರು? ಓ ನೀನಾ? ಚೋಟಾ ಬೇಬ್, ನೀವೆಲ್ಲ ಎಂಪ್ಲಾಯೀಸಾ? ನೀವೆಲ್ಲ ಈ ಕಡೆ ಬನ್ನಿ. ಬರ್ರ ಬೇಗ. ಚೋಟಾ ಭೀಮ್, ಲಾಕರ್ ರೂಮ್ ಎಲ್ಲ, ಲಾಕರ್ ರೂಮ್ ಎಲ್ಲ. ಓ ನೀವೆಲ್ಲ ಆ ಕಡೆಗೆ ಹೋಗಿ. ಅಂತರ್ ಎಲ್ರದ್ದು ಫೋನ್ ಕಲೆಕ್ಟ್ ಮಾಡು. ಅಂಡ್ ಮೈ ಡಿಯರ್ ರಬ್ಬರ್ಸ್, ₹1 ಬಿಡಬೇಡಿ. ಇಡೀ ಬ್ಯಾಂಕ್ ನ ಎರೇಸ್ ಮಾಡಿ. ಅವನಿಂದ ರಬ್ಬರ್ಸ್ ಅಂತಿದ್ಯಾ? ರಬ್ಬರ್ಸ್ ಅಲ್ಲ, ಅದು ರಾಬರ್ಸ್. ಸರಿ ಬಿಡಪ್ಪ, ಆಯ್ತು. ನಿನ್ ಬಾರ ಇರ್ಲಿ, ಬಾರ, ನಮ್ದೇ ಲಾಕರ್. ಓಕೆ ಮೈ ಡಿಯರ್ ರಾಬರ್ಸ್, ₹1 ಬಿಡಬೇಡಿ. ಇಡೀ ಬ್ಯಾಂಕ್ ನ ಎಫ್ಎಸ್ ಮಾಡಿ. ಎಲ್ರು ಮೊಬೈಲ್ ಕೊಡಿ. ಬಾಬಾ, ಏನ್ ದೊಡ್ಡದಾಗಿದೆ. ಏನೋ ಮಕ್ಕ ನೋಡ್ತಿದ್ಯಾ? ತೆಗಿ ಹೋಗು. ಮೊಬೈಲ್ ತೆಗ್ರಿ. ಜೇಬಲ್ ಏನಿದೆ ಎಲ್ಲ ಎತ್ತಿ. ಆಮೇಲೆ ಇಸ್ಕೋ. ಬಾಬಾ ಬಾಬಾ ಬಾಬಾ, ದುಡ್ಡಿರೋದು. ಓಪನ್ ಮಾಡೋ ಇದನ್ನ. ಅದು ಓಪನ್ ಇದೆ ಸರ್. ಓಪನ್ ಇದೆ. ಇದು ತುಂಬ ದುಡ್ಡಿನಂಗಾಗಿದೆ. ಏನೋ ಇದು, ಎಲ್ಲ ಖಾಲಿ ಖಾಲಿ ಇದೆ. ದುಡ್ಡೆಲ್ಲೋ ಇತ್ತು ಸರ್. ಬೆಳಗ್ಗೆ ಒಂದು 5-6 ಲಕ್ಷ ಇತ್ತು. ನೀವು ಬರೋ 1 ಗಂಟೆ ಮುಂಚೆ ದುಡ್ಡನ್ನೆಲ್ಲ ATM ಹಾಕಿ ಕಳಿಸ್ಬಿಟ್ಟೆ. ಈಗಿರೋದು ಇಷ್ಟೇ ಸರ್. ಏನಾಯ್ತು? ಬ್ಯಾಕ್ ಕೊಡ್ಲಿ. ಇಷ್ಟೇನಾ? ಇಲ್ಲೇ ಸಿಕ್ತು. ಅಷ್ಟೇ ಕಣೋ. ಬರೀ ಇಷ್ಟು ದುಡ್ಡಿಗೆ ಇಷ್ಟೊಂದೆಲ್ಲ ಕಷ್ಟಪಟ್ವಾ? ನಾವ್ ಹಾಕ್ಸಿರೋ ಡೀಸೆಲ್ ದುಡ್ಡು ಕೂಡ ಇಲ್ಲ ಇಲ್ಲಿ. ಇದೇನಾ ನಿನ್ ಸೂಪರ್ ಪ್ಲಾನ್? ನಿನ್ನ ನಂಬ್ಕೊಂಡ್ಬಂಡು ಎಲ್ಲ ವೇಸ್ಟ್ ಆಯ್ತು. ಪೈಸಾ ದುಡ್ಡಿಲ್ಲ. ಟೈಗರ್, ಇವಾಗ ಏನ್ ಮಾಡೋದು? ಸಿದ್ಯಾಕ ವರ್ಕೌಟ್ ಆಗ್ತಿಲ್ಲ. ಬನ್ರಿ ಪಾಂಡ. ಪಾಂಡ, ಟೈಗರ್, ಅದು ಬಿಸ್ಕೆಟ್ ಯಾರು ಇಟ್ಬಿಟ್ಟಿದ್ರು. ಬಂದೆ ತಿಂತ ಕೂತಿದ್ದಾನೆ.
ಲೈ ಇಲ್ಲಿ ಬಂದ್ ಈ ಸಾಯ ಟೈಮಲ್ಲೂ ತಿಂತಿಯಲ್ಲ ಸಾರಿ ಟೇಕ್ ನೋಡಿ ರಾಬರ್ಸ್ ರಾಬರ್ಸ್ ಅದೇ ಸೈಡ್ಸ್ಗೆ ಚಿಕನ್ ಸಿಗುತ್ತೆ ಅಂತ ಬಂದ್ವಿ ಆದ್ರೆ ಇಲ್ಲಿ ಉಪ್ಪಿನಕಾಯಿ ಸಿಕ್ಕಿದೆ ಅದನ್ನೇ ನೆಕ್ಕಳೋಣ ಬರ್ರಿ ವಿ ಆರ್ ಸಾರಿ ಫಾರ್ ತೊಂದರೆ ಕೊಟ್ಟಿದ್ಕೆ ಏಯ್ ನಿನ್ ಗೇಟ್ ತೆಗಿ ಬಾರೋ ಏಯ್ ಅವ್ರ ಗೇಟ್ ತೆಗಿಯೋರ್ಗು ನೀನ್ ಇಲ್ಲೇ ಇರೋ ಕಿತ್ತೋಗಿರೋ ಬ್ಯಾಂಕ್ ಸೆಕ್ಯೂರಿಟಿ ಬೇರೆ ಏಯ್ ಯಾರು ಅಲ್ಲಾಡಕ್ಕಿಲ್ಲ ನಾನು ತುಂಬಾ ಸ್ಟ್ರಿಕ್ಟು. ತೆಗಿಯೋ ಕಿತ್ತೋಗಿರೋ ಬ್ಯಾಂಕ್ ಲಾಕ್ ಬೇರೆ ಏನೋ ಮಗ ನೋಡ್ತಿದ್ಯಾ ಡೋರ್ ತೆಗಿಯೋ ಸರ್ ಇದು ಸರಿಗಿಲ್ಲ ಸರ್ ಒಂದ್ಸರಿ ಶರ್ಟ್ ಎಳೆದ್ಬಿಟ್ರೆ ಇದು ಆಟೋಮೆಟಿಕ್ ಆಗಿ ಲಾಕ್ ಆಗ್ಬಿಡುತ್ತೆ ಏನ ಹ್ಞೂ ಸರ್ ಆಟೋಮೆಟಿಕ್ ಆಗಿ ಲಾಕ್ ಆಗುತ್ತಾ ಹೌದು ಸರ್ ತೆಗಿಯೋದ್ ಹೆಂಗ್ ಮತ್ತೆ ಆಚೆ ಕಡೆಯಿಂದ ಮಾತ್ರ ಸರ್ ತೆಗಿಯಕ್ಕಾಗೋದು ನಮ್ಮ ಮಗನೇ ಏನೋ ಮಾಡೋದು ಇವಾಗ ಏನೋ ಹಿಂಗ್ ಹೇಳ್ತಾವ್ ನೀನು ಟೈಗರ್ ಹೆಂಗಿದ್ರು ಗನ್ನಿದೆಲ್ಲ ಎತ್ಕೊಂಡು ನೋಡಿ ಡೋರ್ ಓಪನ್ ಅಂತ ಅಷ್ಟೇ ಕರೆಕ್ಟ್ ಬೇಗ ಹೊಡಿ ಏಯ್ ಸರ್ಕೊಳ್ಳೋ. ಟೈಗರ್ ಆಗನ ನೋಡಿದ್ರೆ ಏನೂ ಆಗಲ್ಲ ಈಗಂತ ತಗೋ ಕರೆಕ್ಟ್ ನಿನ್ ಪಾಯಿಂಟ್ ನಂಗೆ ಅರ್ಥ ಆಯ್ತು ಸರ್ ಹೆಂಗೋ ಶೂಟ್ ಮಾಡೋದಿದ್ರಲ್ಲಿ ಇದು ಸರಿಗಿಲ್ಲ ಸರ್ ಇದು ಒರಿಜಿನಲ್ ಡೂಪ್ಲಿಕೇಟ್ ಅಂತ ನನ್ಗೆ ಗೊತ್ತಿಲ್ಲ ನಾ ಕೆಲ್ಸಕ್ಕೆ ಸೇರ್ದಾಗಿಂದ ಇದನ್ನ ಯೂಸೇ ಮಾಡಿಲ್ಲ ಸರ್ ನನ್ನ ಮಕ್ಕಳ ಇದೇನ್ ಬ್ಯಾಂಕೋ ಇಲ್ಲ ರೇಷನ್ ಅಂಗಡಿನೋ ಇಲ್ಲಿ ನೋಡಿದ್ರೆ ಡೋರ್ ಸರಿ ಇಲ್ಲ ಒಳಗಡೆ ನೋಡಿದ್ರೆ ಲಾಕರ್ ಅಲ್ಲಿ ದುಡ್ಡಿಲ್ಲ ಹಾಳಾಗೋಗ್ಲಿ ಈಗ ಗನ್ನೇ ಒರಿಜಿನಲ್ ಡೂಪ್ಲಿಕೇಟ್ ಗೊತ್ತಿಲ್ಲ ಅಂತಿರೋದು ಸರ್ 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 ನೀವ್ಯಾಕೆ ಟೆನ್ಷನ್ ಮಾಡ್ಕೋತೀರಾ ನೀವು ಆಚೆ ಹೋಗ್ಬೇಕು ತಾನೆ ಆಚೆಯಿಂದ ಯಾರನ್ನಾದ್ರೂ ಕರೆದು ಹೊರಗಿಂದ ನನ್ನ ಮಗನೇ ಆಚೆಯಿಂದ ಯಾರನ್ನಾರು ಕರ್ಸಿ ಹೆಂಗ್ ಲಾಕ್ ತೆಗಿಸ್ಬೇಕು ಅಂತ ನನಗೂ ಚೆನ್ನಾಗಿ ಗೊತ್ತು ಏನು ಸೌಂಡ್ ಇದು ಸೈರನ್ ಸರ್ ಯಾರ ಅಲಾರಾಮ್ ಗೊತ್ತಿಲ್ಲ ಸರ್ ಯಾರ ಅಲಾರಾಮ್ ಓದ್ತಿದ್ದು? ಸರ್ ನಂಗೆ ಗೊತ್ತಿಲ್ಲ ಸರ್ ನಂಗೆ ಗೊತ್ತಿಲ್ಲ ಸರ್ ನೀನಾ ಹೇಳ್ತೀರಾ ಇಲ್ವಾ ಯಾರು ಇರಬೇಕು ಅಕೌಂಟ್ಸ್ ರೂಮಲ್ಲಿ. ಒಳಗೋಗಿ ಚೆಕ್ ಮಾಡು ಸರ್ ಏನೋ ತಪ್ಪಾಗಿದೆ ಬಿಟ್ಬಿಡಿ ಸರ್ ಸರ್ ಪ್ಲೀಸ್ ನೀನ್ ಅಲಾರಾಮ್ ಓದ್ತಿದ್ದು ಗುಡ್ ಈವ್ನಿಂಗ್ ಸರ್. ಏನಾದರೂ ಇನ್ಫಾರ್ಮೇಶನ್ ಸಿಕ್ತಾ ಜಾಸ್ತಿ ಏನು ಇನ್ಫಾರ್ಮೇಶನ್ ಸಿಕ್ಕಿಲ್ಲ ಸರ್. ಆ ಇಬ್ರು ಹಳ್ಳಿ ಜನ ಕಳ್ಳರು ಒಳಗಡೆ ಹೋಗೋದು ನೋಡಿದ್ದಾರೆ. ಅವರೇ ನಮ್ಗೆ ಇನ್ಫಾರ್ಮ್ ಮಾಡಿದ್ದು. ಟೋಟಲ್ ಆಗಿ ಒಂದು 5 ಜನ ಆ ಫಿಯಾಟ್ ಗಾಡೀಲಿ ಬಂದಿದ್ರಂತೆ. ನೋಡೋದಕ್ಕೆ ಸುಮಾರು 30ರಿಂದ 40 ವಯಸ್ಸಿನವರು ಅಂತ ಹೇಳ್ತಿದ್ರು ಸರ್. ಮತ್ತೆ ಎಲ್ಲರೂ ಮುಖಕ್ಕೆ ಪ್ರಾಣಿಗಳ ಮಾಸ್ಕ್ ಹಾಕಿದ್ರಂತೆ ಸರ್. ಇನ್ನೊಂದು ವಿಷಯ ಸರ್, ಅವ್ರು ಒಳಗಡೆ ಸಿಗಾಕೊಂಡಿರೋದಕ್ಕೆ ಆ ಡೋರೇ ಕಾರಣ ಅಂತೆ ಸರ್. ಬ್ಯಾಂಕ್ ಸೆಕ್ಯೂರಿಟಿ ಒಳಗಡೆ ಇರೋದ್ರಿಂದ ಎನ್ಕ್ವೈರಿಗೆ ಅವ್ರ ತಮ್ಮ ಸಿಕ್ಕಿದ್ದ. ಅವನ ಪ್ರಕಾರ ಆ ಡೋರೇ ಸರಿ ಇಲ್ವಂತೆ. ಅದು ಬಾಗ್ಲು ಹಾಕಿದಾಗೆಲ್ಲ ಆಚೆಯಿಂದ ಅದಾಗದೆ ಆಟೋಮೆಟಿಕ್ ಆಗಿ ಲಾಕ್ ಹಾಕೊಳ್ಳುತ್ತಂತೆ. ಅದಕ್ಕೆ ಅನ್ಸುತ್ತೆ ಅವ್ರು ಬೇಗ ಎಸ್ಕೇಪ್ ಆಗಕ್ಕಾಗಿಲ್ಲ ಇಲ್ಲಿಂದ. ಓ ಯಾಕೆ ಅಷ್ಟೊಂದು ಜನ ಸೇರಿದಾರಲ್ಲಿ ನಿಮಗೆ ಗೊತ್ತಲ್ಲ ಸರ್, ನಾಳೆಯಿಂದ ಊರ್ ಜಾತ್ರೆ ಇದೆ. ಬೇರೆ ಬೇರೆ ಊರಿಂದ ಬಂದಿರೋ ಜನ ಮತ್ತೆ ಒಳಗಡೆ ಸಿಗಾಕೊಂಡಿರೋ ಫ್ಯಾಮಿಲಿ ಮೆಂಬರ್ಸು ಬಂದಿದ್ದಾರೆ. ಅವ್ರನ್ನ ಮಾತಾಡಿಸ್ಬೇಕು ಅಂತಿದ್ದಾರೆ. ಸರಿ ಸೆಕ್ಯೂರಿಟಿ ಅರೇಂಜ್ಮೆಂಟ್ಸ್ ಏನೆಲ್ಲ ಆಗಿದೆ ಬ್ಯಾಂಕ್ ಸುತ್ತಲೂ ಬ್ಯಾರಿಕೇಡ್ಸ್ ಹಾಕಿಸ್ತಾ ಇದ್ದೀನಿ. 6-7 ಜನ PC-ಗಳಿದ್ದಾರೆ. ನಮ್ಮ ಹೆಡ್ ಕಾನ್ಸ್ಟೇಬಲ್ ಕಾಳಪ್ಪನವರು ಇದ್ದಾರೆ. ಕಾನ್ಸ್ಟೇಬಲ್ಸ್ ಅಷ್ಟೇ ಜನ ಸರ್ ಎಲೆಕ್ಷನ್ ಡ್ಯೂಟಿ ಅಂತ ಎಲ್ಲರೂ ಹೋಗಿದಾರಲ್ವಾ, ಉಳಿದಿರೋರು ಇಷ್ಟೇ ಜನ. ಮತ್ತೆ ಹೇಗಿದ್ರು ಒಳಗಡೆ ಇರೋ 4-5 ಜನ ಅಷ್ಟೇ ಅಲ್ವಾ ಸರ್, ಸಾಕು ಅನ್ಕೊಳ್ತೀನಿ ಸರ್. ಮಿಸ್ಟರ್ ಕೋಮಲ್, ಇಲ್ಲಿ ತಟ್ಟೆಗೆ ಅನ್ನ ಬಡಿಸ್ತಾ ಇಲ್ಲ, ಸಾಕು ಅನ್ನಕ್ಕೆ. ಇಲ್ಲಿ ಇಷ್ಟೊಂದು ಜನಗಳಿದ್ದಾರೆ, ಊರ್ ಜಾತ್ರೆ ಬೇರೆ ಅಂತೀರ. ಒಳಗಡೆ ಅವರು ಎಷ್ಟು ಜನನ ಒತ್ತೆ ಇಟ್ಕೊಂಡಿದ್ದಾರೆ ಅಂತ ಗೊತ್ತಿಲ್ಲ. ಇನ್ನು ಅವ್ರ ಹತ್ರ ಏನೇನು ವೆಪನ್ಸ್ ಇದೆ ಅಂತ ಗೊತ್ತಿಲ್ಲ. ಇಷ್ಟನ್ನ ಬರೀ 6-7 ಜನ ಕಾನ್ಸ್ಟೇಬಲ್ಸ್ ಇಟ್ಕೊಂಡು ಮೇಂಟೈನ್ ಮಾಡಕ್ಕಾಗತ್ತಾ? ಅಲ್ಲ ಸರ್, ಟ್ರೈ ಮಾಡಿದೆ ಎಲೆಕ್ಷನ್ ಡ್ಯೂಟಿಗೆ ಅಂತ. ನೀವೇ ಅಲ್ವಾ ಸರ್? ಎಲೆಕ್ಷನ್ ಡ್ಯೂಟಿಯಲ್ಲಿ ಇರೋನ್ನ ಬಿಡ್ರಿ, ಬೇರೆ ಬೇರೆ ಸ್ಟೇಷನ್ ಕಾನ್ಸ್ಟೇಬಲ್ಸ್ ನ ಬರಕ್ ಹೇಳ್ರಿ. ಅಲ್ಲಿ ಸಿಗ್ತಾ ಟ್ರೈನಿಂಗ್ ಬೇಸ್ ಬರಕ್ ಹೇಳಿ. ಇದನ್ನ ಬಿಟ್ಟು ನೀವೇನ್ ಮಾಡ್ತೀರಾ ಅಂತ ಗೊತ್ತಿಲ್ಲ. ಮಿನಿಮಮ್ 20ರಿಂದ 25 ಜನ ಕಾನ್ಸ್ಟೇಬಲ್ಸ್ ಇರಬೇಕು ವಿತ್ ಗನ್ಸ್. ಓಕೆ ಓಕೆ ಸರ್. ಹಾಗೆ ಸೆಕ್ಯೂರಿಟಿ ಕ್ಯಾಮ್ರಾದವ್ರನ್ನ ಬರಕ್ ಹೇಳಿದ್ರ? ಇಲ್ಲ ಸರ್. ಫಸ್ಟ್ ಅದನ್ನ ಮಾಡಿ. ಓಕೆ ಸರ್. ಸಮಯ ಈ ಮುಟ್ಟ ಮಕ್ಳಿಗೆ ನಮ್ಮೂರು ಬ್ಯಾಂಕೇ ಬೇಕಿತ್ತಾ? ಮೊದಲೇ ಮಳೆ ಇಲ್ಲ ಬೆಳೆ ಇಲ್ಲ, ಜೊತೆಗೆ ಇದು ಬೇರೆ. ಬನ್ನಿ ಸಮಯ ಹೋಗ್ಲಿ, ಸೆಲ್ಫಿ ತಗೋಣ. ತಿರುಗಿ ಈ ಕಡೆ
ಹೇಯ್ ಯಾರು ನೀನು? ನಾನು ತಿಪ್ಪೇಸ್ವಾಮಿ, ಇಲ್ಲೇ ಗುಡ್ಡದ ಕೆಳಗಡೆ ಎಲ್ಲಮ್ಮನ ಗುಡಿ ಹಿಂದೆನೆ ನಮ್ಮನೆ. ಕೊಡಿ ಸ್ವಾಮಿ. ಸುತ್ತಮುತ್ತ ಹತ್ತಳ್ಳಿಗೆ ಗೊಬ್ಬರ ಹಿಂಡಿ ಕೊಡೋದು ನಾನೇಯ. ಸರಿ ಹೋಗೋ ಆ ಕಡೆ. ಏನೋ ಗೊತ್ತಿರೋದನ್ನ ಹೇಳೋಣ ಅಂತ ಬಂದ್ರೆ ನನ್ನನ್ನೇ ತಳ್ತಾನೆ. ಹೇಯ್ ಬಾಯ್ಲಿ, ನಾನು ಹೇಳಿದ್ ಕೇಳಿಸ್ಬಿಡ್ತಾರೆ. ಏನದು ಗೊತ್ತಿರೋದು? ಜಸ್ಟ್ ಮಿಸ್ಸು. ಸ್ವಲ್ಪ ಆಗಿದ್ರೆ ನಾನು ಒಳಗಡೆ ಇರ್ಬೇಕಾಗಿತ್ತು. ಏನದ್ ಸರಿಯಾಗಿ ಹೇಳೋ. ಹೇಳದ್ನಲ್ಲ ಸ್ವಾಮಿ, ಎಲ್ಲಮ್ಮ ಅಂತ ಒಳಿಕ್ ಹೋದ್ನಾ. ತಾತ ಒಂದ್ ನಿಮಿಷ ಪೆನ್ ಕೊಡಿ. ತಾತ ಒಂದ್ ನಿಮಿಷ ಪೆನ್ ಕೊಡಿ ತಾತ. ಪೆನ್ನ ಅರ್ಜೆಂಟ್ ಇದೆ. ಒಂದ್ ನಿಮಿಷ ಇರೋ ಕೊಡ್ತೀನಿ. ಹಾ ಅಯ್ಯಯ್ಯೋ, ಈ ಮುದುಕ ಬರೆದು ಮುಗಿಸೋಷ್ಟ್ರಲ್ಲಿ 2 ಹಳ್ಳಿಗೆ ಹಿಂಡಿ ಹಾಕಿ ಬರ್ಬೋದು. ಸ್ವಾಮಿ ಪೆನ್ ಇದೆಯಾ? ಪೆನ್ ಬಿಟ್ ಪೆನ್ ಅಣ್ಣ. ಇಲ್ಲ ನಿಮ್ಮ ಹತ್ರ? ಇಲ್ಲ ಅಣ್ಣ. ಯಾರನ್ನಪ್ಪ ಕೇಳ. ಅಂಕಲ್ ಅಂಕಲ್, ನನ್ನ ಹತ್ರ ಪೆನ್ಸಿಲ್ ಇದೆ, ಮತ್ತೆ ಹಿಂದ್ಗಡೆ ರಬ್ಬರ್ ಕೂಡ ಇದೆ. ನೋಡಿ ಅಂಕಲ್ ತಗೊಳ್ಳಿ. ಪೆನ್ಸಿಲ್ ಅಲ್ಲಿ ಬರೀಬಾರ್ದು ಪುಟ್ಟಿ, ಬ್ಯಾಂಕ್ ಅವ್ರು ಪಾಸ್ ಮಾಡಲ್ಲ, ಮಕ್ ಹೋಗಿತಾರೆ. ಪ್ರೀತಿ, ಇಲ್ಲಿ ಯಾಕೆ ಬಂದೆ? ಏನ್ ಮಾಡ್ತಾ ಇದೀಯ ಇಲ್ಲಿ? ಮೇಡಮ್ ಪೆನ್ ಇದೆಯಾ? ಇಲ್ಲ ಸರ್, ಬಾ. ಇಲ್ವಾ? ನಾನು ಫೋನ್ ಮಾಡಿ ಎಷ್ಟೊತ್ತಾಯ್ತು, ನಾನು ಬ್ಯಾಂಕ್ ಒಳಗಡೆ ವೇಟ್ ಮಾಡ್ತಾ ಇದ್ದೀನಿ. ಎಲ್ಲಿದ್ದೀರೋ ಬೇಗ ಬಂದ್ರು, ಬ್ಯಾಂಕಲ್ಲಿ ಜನ ಕಮ್ಮಿ ಇದ್ದಾರೆ. ಸ್ವಾಮಿ ಬೇಗ ಬರಕ್ ಕೇಳಿ, ಈ ನನ್ನ ಮಕ್ಳು ಬೇಗ ಕ್ಲೋಸ್ ಮಾಡ್ಬಿಡ್ತಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಪೆನ್ ಕೊಡಿ ಸ್ವಾಮಿ. ಪೆನ್ನ? ಹಾ ಇಲ್ಲ. ಅಯ್ಯೋ, ಪೆನ್ ಅಲ್ಲೇ ಇಟ್ಕೊಂಡಿದ್ದೀರಾ, ಕೊಡಿ ಬರ್ಕೊಡ್ತೀನಿ. ಅದು ಪೆನ್ ತರ, ಹೋದ್ರೆ ಪೆನ್ನಲ್ಲ. ಅಂದ್ರೆ ರೀಫಿಲ್ ಇಲ್ಲ ಅಂತ ಹೇಳಕ್ ಬಂದೆ, ಸುಮ್ನೆ ಸ್ಟೈಲ್ಗೆ ಇಟ್ಕೊಂಡಿರೋದು. ತಲೆ ತಿಂತ ನನ್ನ ಮಗ. ಇಲ್ಲಿ ಇಟ್ಕೊಳ್ಳಿ, ನನಗೇನ್ ಕಮ್ಮಿ, ನಾನೇ ಒಂದು ಪೆನ್ ತಗೊಂಡ್ಬಂದ್ಬಿಡ್ತೀನಿ. ಎಲ್ಲಮ್ಮ ಸ್ವಾಮಿ, ಆಮೇಲೆ ಪೆನ್ ತಗೊಂಡ್ ಒಳಗ್ ಬಂದೆ, ಬ್ಯಾಂಕ್ ಮುಚ್ಚಿತಾ ಕುಯ್ಯೋ ಅಂತ ಸೈರನ್ ಬರ್ಕೊಂಡು ನಾನು ಏನೋ ಆಗಿರ್ಬೇಕು ಅನ್ಕೊಂಡೆ. ನೋಡಿದ್ರೆ ಈ ಕಳ್ಳ ಒಳಗ್ ಸೇರ್ಕೊಂಡವ್ರೆ. ಎಲ್ಲಮ್ಮನ್ ಪವಾಡ, ನಾನ್ ಬಚಾವಾದೆ. ಒಳಗಡೆ ಎಷ್ಟು ಜನ ಇದ್ರು? ಸ್ವಾಮಿ, ಈ ಕಡೆ ನಾನೇನ್ ಜನ ಎಣ್ಸಕ್ಕ ಬ್ಯಾಂಕ್ ಒಳಕ್ ಹೋಗಿದ್ದೆ. ಏನ್ ಸ್ವಾಮಿ ನಿನಗೆ ಅನುಮಾನ ಬರೋ ತರ ಯಾರಾದ್ರೂ ಇದ್ರಾ? ಅನುಮಾನ? ಸ್ವಾಮಿ ಒಬ್ಬ ಇದ್ದ ಸ್ವಾಮಿ, ಅವನ ಹತ್ರ ಪೆನ್ ಇದ್ರೂ ಕೊಡ್ಲಿಲ್ಲ. ನನಗೆ ಅವನ ಮೇಲೆ ಅನುಮಾನ ಇದೆ. ಇಲ್ಲಿ ಬರ್ಕೊಳ. ಸರಿ, ಅವನು ನೋಡಿದ್ರೆ ಗುರ್ತು ಹಿಡಿತೀಯಾ? ಅಯ್ಯೋ, ಎಲ್ಲಮ್ಮನ ಮೇಲೆ ಪ್ರಾಮಿಸು ಸ್ವಾಮಿ, ನೀವ್ ಯಾವನ್ನಾದ್ರೂ ತೋರಿಸಿ ಕಂಡು ಹಿಡಿತೀನಿ. ರೀ ಸರ್, ಇವ್ರ ಹತ್ರ ಎಲ್ಲ ಸ್ಟೇಟ್ಮೆಂಟ್ ತಗೊಳ್ಳಿ. ಸ್ವಾಮಿಗಳಿಗೆ ಯಾರ ಮೇಲೆ ಅನುಮಾನ ಅಂತ ಅವ್ರು ಸಿಗೋವರೆಗೂ ಇವ್ರಿಲ್ಲೇ ಇರ್ಲಿ. ಹೋಗಿ ಪೊಲೀಸ್ ಹತ್ರ ನಯವಿನಯವಾಗಿ ಹೇಗೆ ಮಾತಾಡೋದು ಅಂತ ಕಲ್ಸ್ಕೊಡ್ತಾರೆ. ನಾನೇನೋ ಹೇಳಕ್ ಬಂದ್ರೆ ನನ್ನೇ ಒಳಕ್ ಹಾಕ್ತಾವ್ರೆ. ಎಲ್ಲಾದರೂ ಇಟ್ಕೊಂಡ್ರಂತೆ, ಆಯ್ತು ನಮ್ ಕತೆ. ರೀ ಡೇವಿಡ್, ಸ್ವಲ್ಪ ದೂರ ಕೂತ್ಕೊಂತೀರಾ? ಮೇಡಮ್ ನಾನೇನ್ ಮಾಡ್ಲಿ ಹೇಳಿ, ಇಲ್ಲಿ ಜಾಗನೇ ಇಲ್ಲ, ನೀವೇ ನೋಡಿ. ಇವನೇ ನನ್ನೇ ನೋಡ್ತಾನೆ, ಏನಪ್ಪ ಮಾಡೋದು? ಸರ್ ಟೈಗರ್ ಬ್ರೋ, ಏನ್ ಮಾಡೋದು ಇವಾಗ? ನಾನು ಅದನ್ನ ಯೋಚನೆ ಮಾಡ್ತಾ ಇದ್ದೀನಿ. ಏನೋ ಮಾಡ್ತಾವನು ಅವನು. ಸರ್ 4 बज गए. ಏನ टाइम 4 ಅದಕ್ಕೇನು ಮನೆಗೆ ಹೋಗ್ಬೇಕಾ? नो सर, नो मने, डोंट माइंड. टी टाइम. ಓಹೋ ಚಟ, ಟೀ ಕುಡಿಯೋ ಚಟ. ಟೆನ್ಷನ್ ನಮಗೂ ಟೀ ಕುಡಿಬೇಕು ಅನ್ಸ್ತಾ ಇದೆ. ಮಾಡೋರು ಯಾರು? ಸರ್ ನಾ ಮಾಡ್ತೀನಿ. ನೀನ್ ಮಾಡ್ತೀಯಾ? ಸ್ಟವ್ ಇಟ್ಟಿಕ್ಸತ್ತೇನಾ? ಸರಿ,
ಅವನಿಗೊಂದು ನನಗೊಂದು ತಗೊಂಬೋಗು. ಹಾ ಹಂಗೆ ನಂಗೊಂದು 3 4 5 ನಂಗೆ ಸ್ವಲ್ಪ ಹಾಲು ಜಾಸ್ತಿ. ಸರ್ ಈ ಬ್ಯಾಂಕ್ ಎಂಪ್ಲಾಯೀಸ್ದು ಮತ್ತೆ ಒಳಗಡೆ ಇರೋ ಒಂದಷ್ಟು ಜನ ಹಾಸ್ಟೇಜಸ್ದು ಡೀಟೇಲ್ಸ್ ಬಂದಿದೆ. 5 ಸರಿ ಬಂದೆ. ಹಲೋ ಸರ್ MLA ಪ್ರಾಣೇಶ್ವರ್ ಬಂದಿದ್ದಾರೆ. ಬಂದ್ರಾ? ಹಲೋ ಸರ್, ಒಂದ್ ಫ್ಲಾಶ್ ನ್ಯೂಸ್. ನಾವು ಚಿತ್ರದುರ್ಗದಲ್ಲಿದ್ವಿ. ಹೊಸದುರ್ಗದ ಕಡೆ ಒಂದ್ ಬ್ಯಾಂಕ್ ಅಟ್ಯಾಕ್ ಆಗಿದೆ ಸರ್. ಕಳ್ಳರು ಅಲ್ಲಿ ಸಿಕ್ಕಾಕೊಂಡಿದ್ರಂತ ಸರ್. ಹೌದಾ? ನಾನೀಗ ಒಂದು ಲೈವ್ ಹೋಗ್ತಾ ಇದ್ದೀನಮ್ಮ, ಮತ್ತೆ ಮಾಡ್ತೀನಿ. ಸರಿ ಸರ್. ಹಾ ಸರಿ. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಇತಿಹಾಸ ಯೂಟ್ಯೂಬ್ ಚಾನಲ್. ನಾನು ಕೇಶವಾದಿತ್ಯ. 2019 ಮತದಾನಕ್ಕೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇದೆ. ಇವತ್ತು ನಮ್ಮ ಜೊತೆಗೆ ಒಬ್ಬರು ವಿಶೇಷವಾದ ಅತಿಥಿ ಇದ್ದಾರೆ. ಅವರೇ ಜನಹಿತ ಪಕ್ಷದಿಂದ MLA ಪ್ರಾಣೇಶ್ ಅವರು. ಸರ್, ವೆಲ್ಕಮ್ ಟು ಯುವರ್ ಶೋ. ಸರ್ ನಮಸ್ಕಾರ. ಸರ್, ಜನಹಿತ ಪಕ್ಷದಿಂದ ರಾಜ್ಯದ ಜನತೆಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಹೇಳಿ ಸರ್. ಕಳೆದ 5 ವರ್ಷ ನಮ್ಮನ್ನ ನಂಬಿ ಹರಸಿ ಆಡಳಿತ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ಸರ್ಕಾರದ ವತಿಯಿಂದ ಕಳೆದ ಸರ್ಕಾರ ಮಾಡಿದ ಎಲ್ಲ ಸಾಲವನ್ನ ತೀರಿಸಿದ್ದೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತೆ ಮುಂಬರುವ 5 ವರ್ಷ ಆಡಳಿತ ಸಿಕ್ಕಲ್ಲಿ ನಮ್ಮ ಸ್ಟೇಟ್ ಬೇರೆ ಸ್ಟೇಟ್ಗಳಿಗೆ ಎಷ್ಟು ಚೆನ್ನಾಗಿ ಮಾತಾಡ್ತಾನ್ರಿ ನಮ್ಮ ಪ್ರಾಣೇಶ. ರಂಗಪ್ಪ ಅವರೇ, ನೀವಲ್ಲಿ ಹೋಗ್ಬೇಕಾಗಿತ್ತು. ಇನ್ನೂ ಚೆನ್ನಾಗಿ ಮಾತಾಡ್ತಾ ಇದ್ರಿ. ಇರ್ಲಿ ಬಿಡಿ, ಇದು ಚೆನ್ನಾಗೇ ಇದೆ. ರೀ, ಇವರೇ ಕಂಡ್ರೆ ನಮ್ಮ ದುಡ್ಡನ್ನೆಲ್ಲ ಕಂಟ್ರೋಲ್ ಮಾಡ್ತಾರೆ. ರಾಜ್ಯದ ಸಾಲ ಮನೆಗೆ ಮಾರಿ ಊರಿಗೆ ಉಪಕಾರಿ ಅನ್ನೋ ಈ ತರ ಚಾನಲ್ಸ್ಗೆ ಹೋಗೋದು ಅವಾಯ್ಡ್ ಮಾಡಿಸಿ. ಮತ್ತೆ ಈ ಸರಿನೂ ಎಲೆಕ್ಷನ್ಸ್ ನಾವೇ ಗೆಲ್ಲಬೇಕು. ಅದಕ್ಕೆ ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ನೋ ಕಾಂಪ್ರಮೈಸ್. ಈ ಮೀಡಿಯಾ ಚಾನಲ್ಸ್ಗೆಲ್ಲ ಏನು ಬೇಕೋ ನೋಡ್ಕೊಳ್ಳಿ. ಎಲ್ಲ ಕಡೆ ಪಾಸಿಟಿವ್ ರಿವ್ಯೂಸ್ ಇರಬೇಕು. 1% ಕೂಡ ನೆಗೆಟಿವ್ ನ್ಯೂಸ್ ಇರಬಾರ್ದು. ಓಕೆ ಅಲ್ವಾ ಸರ್? ಎಸ್ ಮೇಡಮ್. ಈ ಚಾನೆಲ್ ಅವ್ರಿಗೆ ಕೊಡೋ ದುಡ್ಡಲ್ಲಿ ಒಂದು MLA ಸೀಟೇ ಗೆಲ್ಬೋದು. ಹೌದು, ಆದ್ರೆ ಏನ್ ಮಾಡಕ್ಕಾಗುತ್ತೆ ಸರ್? ಈಗ ನಾವು ಅವ್ರಿಗೆ ಕೊಟ್ಟಿಲ್ಲ ಅಂದ್ರೆ ಮುಂದಿನ 5 ವರ್ಷ ನಿಮಗೆ ಯಾರು ಕೊಡ್ತಾರೆ? ನಿಜ. ಹೌದು ಮೇಡಮ್. ಸರ್, ಬ್ಯಾಂಕ್ ರಾಬರಿ ಆಗಿದೆ ಸರ್. ಗುಡ್, ಒಳ್ಳೇದೇ ಆಯ್ತು. ಅಟ್ಲೀಸ್ಟ್ ಬೇರೆ ಸುದ್ದಿ ಆದ್ರೂ ಸಿಗುತ್ತೆ ಇವ್ರಿಗೆ. ಸರ್, ಬ್ಯಾಂಕ್ ರಾಬರಿ ಆಗಿರೋದು ಜಗ ಬಿಡಿ. ಇಲ್ಲೆಲ್ಲ ಬರಂಗಿಲ್ಲ, ಹೋಗ್ರಿ. ಸರ್, ಅವ್ರಿಗೆ ಮುಂದೆ ಬರಕ್ ಹೇಳಕ್ಕಾಗತ್ತಾ? ನೀನೇ ಸ್ವಲ್ಪ ಲೆಫ್ಟ್ ಸೈಡಿಗೆ ಬಾ. ಅವ್ರು ನೋಡು, ಹಲೋ ಹಲೋ, ನಾನು ಇನ್ಸ್ಪೆಕ್ಟರ್ ಅಜಿತ್ ಮಾತಾಡ್ತಾ ಇರೋದು. ನೋಡಿ, ನೀವ್ ಯಾರು ಏನು ಅಂತ ನನಗೆ ಗೊತ್ತಿಲ್ಲ, ಆದ್ರೂ ನಾನು ನಿಮಗೆ ಒಳ್ಳೇದನ್ನೇ ಬಯಸ್ತಾ ಇದ್ದೀನಿ. ನನಗೆ ಗೊತ್ತು ಡೋರ್ ಸರಿ ಇಲ್ಲದೆ ನೀವು ಮಿಸ್ ಆಗಿ ಸಿಕ್ಕಾಕೊಂಡಿರೋದು ಅಂತ. ಆಚೆಯಿಂದ ಲಾಕ್ ಓಪನ್ ಆಗಿದೆ. ಬ್ಯಾಂಕ್ ಸುತ್ತ ಆಲ್ರೆಡಿ ಪೊಲೀಸ್ ಅವರು ಕವರ್ ಆಗಿದ್ದಾರೆ. ನೀವಿಲ್ಲಿಂದ ಎಸ್ಕೇಪ್ ಆಗೋದು ತುಂಬಾನೇ ಕಷ್ಟ. ಸುಮ್ನೆ ನೀವೇ ಬಂದು ಸರೆಂಡರ್ ಆಗಿ. ಶಿಕ್ಷಣ. ಅಯ್ಯೋ, ನಾನು ಅವತ್ತೇ ಹೇಳ್ದೆ ಈ ದೊಡ್ಡ ದೊಡ್ಡ ಕಳ್ತನ ಬೇಡ, ಸಣ್ಣ ಪುಟ್ಟ ಸಾಕು ಅಂತ. ನನ್ ಮಾತು ಯಾರು ಕೇಳಿಲ್ಲ. ಇವಾಗ ನೋಡಿ, ತೋಳಗಳ ಮಧ್ಯೆ ಹಂದಿಪಾಡಾಗಿದೆ. ರಿಲ್ಯಾಕ್ಸ್ ರಾಬಿಟ್. ಹಂದಿಗಳೇನು ಇಲಿಗಳಲ್ಲ. ಹಂದಿಗಳಿಗೂ ತೋಳಗಳನ್ನ ಎದುರಿಸೋ ತಾಕತ್ತಿರುತ್ತೆ. ಈ ಪೊಲೀಸ್ ಮಾತುಗೆಲ್ಲ ತಲೆ ಕೆಡ್ಸ್ಕೋಬೇಡಿ. ಇವರೆಲ್ಲ ಇರೋವರೆಗೂ ನಮಗ್ ಯಾವ ಭಯನೂ ಇಲ್ಲ. ಓ, ಟೀ. ಏನ ಹಂಗ್ ನೋಡ್ತಾ ಇದೀಯಾ? ಮೇರಾ ಟೀ. ಟೀ ಟೀ ಬೇಕಾ ನಿನಗೆ? ಅಲ್ಲ, ನಾವು ಕಾರ್ ಶೋರೂಮ್ಗೆ ಹೋದ್ರೆ ನಾವು ಕಾರ್ ತಗೋತೀವೋ ಇಲ್ವೋ, ಅವ್ರ ಪ್ರೀತಿಯಿಂದ ಕಾಫಿ ಬೇಕಾ ಟೀ ಬೇಕಾ ಅಂತನಾದ್ರೂ ಕೇಳ್ತಾರೆ. ನಾವು ನಮ್ಮ ದುಡ್ಡನ್ನ ನಮ್ಮ ಅಕೌಂಟಲ್ಲಿ ಇಡಕ್ ಬಂದ್ರೆ ನೀವ್ ಯಾವಾಗಾದ್ರೂ ಕಾಫಿ ಬೇಕಾ ಟೀ ಬೇಕಾ ಅಂತ ಕೇಳಿದಿರೇನೋ? ಜನರನ್ನ ಓ ಕ್ಯೂ ಅಲ್ಲಿ ನಿಂತ್ಕೋ, ಲಂಚ್ ಬ್ರೇಕು, ಸರ್ವರ್ ಡೌನು, ಆಮೇಲೆ ಬಾ ಅಂತ ದೌಲತ್ ಮಾಡ್ತೀರಾ? ಟೀ ಬೇಕಂತೆ. ಟೀ ಮೊದಲು ನನ್ನ ಮಗನೇ ಕನ್ನಡ ಕಲಿ ನೀನು, ಆಮೇಲೆ ಟೀ ಕೊಡ್ತೀನಿ. ನಿನ್ನ ಹತ್ರ ಬ್ಯಾಂಕ್ ಅಕೌಂಟ್ ಬೇರೆ ಇದೆಯಾ? ಬ್ಯಾಂಕ್ ಅಕೌಂಟು ಇಲ್ಲ ಪಾಂಡ, ನಾನು ಬೇರೆಯವ್ರ ಅಕೌಂಟ್ ಪರವಾಗಿ ಮಾತಾಡ್ತಿದ್ದೀನಿ. ಸೂಪರ್ ಟೈಗರ್. ಏನ್ ಶೇಖೇನವ. ಹೇ ಟೈಗರ್, ಮಾಸ್ಕ್. ಅದೇ ಸಮಸ್ಯೆ ಅನ್ಕೊಂಡ್ರೆ
ಅದು ಖಂಡಿತವಾಗ್ಲೂ ಸಮಸ್ಯೆ ಆಗಿರುತ್ತೆ. ನಿಂಗೇನು ಸಮಸ್ಯೆ ಆಗಿಲ್ಲ ಅನ್ಕೋ. ತೆಗಿ ಸಮಸ್ಯೆ ಆಗಲ್ಲ. ಇವಾಗ ಕುಡಿದು ಅಂದ್ರೆ ಆದ್ರೂ ನಾವು ಮಾಸ್ ತೆಗಿಬಾರ್ದಿತ್ತು. ರಾಬಿಟ್ ಚಿಲ್. ಇಲ್ಲಿ ಯಾರಿಗೂ ನಮ್ ಬಗ್ಗೆ ಗೊತ್ತಿಲ್ಲ. ಏಯ್ ನಾನು ಯಾರು ಅಂತ ನಿಂಗೆ ಗೊತ್ತೇನೋ? ಇಲ್ಲ ತಾನೆ? ಇಲ್ಲ ಗೊತ್ತಿಲ್ಲ. ಟೈಗರ್ ಜಿ, ನೆಕ್ಸ್ಟ್ ಪ್ಲಾನ್ ಏನು? ಹೊಟ್ಟೆ ಬೇರೆ ಹಸುವಾಗ್ತಿದೆ. ನಾನು ಹೊರಗೋಗೋ ಚಿಂತೆ, ಇವನಿಗೆ ಊಟದ ಚಿಂತೆ. ಎಲ್ಲರ ಹತ್ರ ಲಿಸ್ಟ್ ಕಲೆಕ್ಟ್ ಮಾಡು. ಓಕೆ. ನೋಡಿ ಟೈಮ್ ಮೀರ್ ಹೋಗ್ತಾ ಇದೆ. ಇಲ್ಲಿ ಕೇಳಿ, ಇವಾಗ ನೀವು ರೆಸ್ಪಾಂಡ್ ಮಾಡಿಲ್ಲ ಅಂದ್ರೆ ನಾವು ಸೀರಿಯಸ್ ಆಕ್ಷನ್ ತಗೋಬೇಕಾಗುತ್ತೆ. ಅಟ್ಲೀಸ್ಟ್ ನಿಮ್ ಬೇಡಿಕೆಗಳೇನಂತನಾದ್ರೂ ಹೇಳಿ. ಹನುಮಂತಪ್ಪ, ಬೇಗ ರೆಡಿನಾ? ರೆಡಿ. ವೀಕೆಂಡ್ ಅಲ್ಲಿ ವಿಷಯನೇ ಇಲ್ದಲೆ ವೀಕ್ ಆಗಿರೋ ವೀಕ್ಷಕರಿಗೆ ಬಿಸಿ ಬಿಸಿ ಸುದ್ದಿ. ಎಲೆಕ್ಷನ್ ಟೈಮ್ ಅಲ್ಲಿ ಎಲ್ಲರೂ ಬಿಸಿ ಇರ್ತಾರೆ, ಆರಾಮಾಗಿ ಬ್ಯಾಂಕ್ ಲೂಟಿ ಮಾಡ್ಬೋದು ಅಂತ ಬಂದಂತ ಈ ಚಾಣಾಕ್ಷಕರ ತಂಡ ಪಾಪ ಇವಾಗ ಆ ಚಾಣಾಕ್ಷಕರಿಗೆ ಆಪೋಸಿಟ್ ವರ್ಡ್ ಏನೋ? ನನಗೇನಕ್ಕ ಗೊತ್ತು? ಅಷ್ಟೆಲ್ಲ ಗೊತ್ತಿದ್ರೆ ನಾನೇ ನಿಮ್ ಮುಂದೆ ಕಿತ್ತೋಗಿರೋ ಮೊಬೈಲ್ ಇಟ್ಕೊಂಡು ನಿಂತ್ಕೋತಾ ಇದ್ದೆ. ನನ್ ಮಗ್ನೆ ನನ್ಗೆ ಕಿಂಡಲ್ಲ. ಸರಿ, ರೆಕಾರ್ಡ್ ಮಾಡ್ಕೋ. ಆಯ್ತು ಕಣಕ್ಕ. ಅಕ್ಕ ಅಂತ ಕರಿಬೇಡ್ವೋ. ಮತ್ತೆ ನಾನ್ ಹಿಂಗಿಂತ ಚಿಕ್ಕೊಳ್ತಾನೆ. ಹೌದು, ತಂಗಿ ಅಂತ ಕರಿ. ಏಯ್, ಈ ಫೋನ್ ಯಾರ್ದಿದ್ದು? ನಂದೆ. ನಂಬರ್ ಹೇಳು. ಸ್ಯಾಮ್ಸಂಗ್ ನೋಟ್ 8. ಅಯ್ಯೋ ಅಕ್ಕ, ಫೋನ್ ನಂಬರ್ ಹೇಳು. ನಂಬರ್ ಹೇಳು. ಯಾರೋ ತುಕಾಲಿ ಕಳ್ರು ತಿನ್ನಕ್ಕೂ ಗತಿ ಇಲ್ದ ಬಂದಿದ್ದಾರೆ ಸರ್. ಸರ್, ಈ ಊಟನೆಲ್ಲ ಅರೇಂಜ್ ಮಾಡಿಸ್ಲಾ? ಮಾಡಿ. ಹಾಗೆ ಊಟ ಬರೋಷ್ಟರಲ್ಲಿ ನಮ್ಮ ಟೀಮ್ಗೆ ಊಟ ಮಾಡಿ ರೆಡಿ ಆಗಿರೋದಕ್ಕೆ ಹೇಳಿ. ಯಾಕೆ ಸರ್? ಬೇಗ ಕೆಲಸ ಮುಗಿಸೋಣ, ಹೇಳ್ತೀನಿ. ಆ ನಂಬರ್ ಯಾರ್ದು ಅಂತ ಚೆಕ್ ಮಾಡಿ. ಸರಿ ಸರ್. ಹಲೋ, ನಾನು ಇನ್ಸ್ಪೆಕ್ಟರ್ ಅಜಿತ್ ಮಾತಾಡ್ತಿರೋದು. ಗೊತ್ತು, ಮೈಕಲ್ ಕೇಳಿಸ್ಕೊಂಡೆ. ನೋಡಿ, ನಿಮ್ ಸುತ್ತಲೂ ಪೊಲೀಸ್ ಇದ್ದಾರೆ. ಅದು ಗೊತ್ತು, ಕಿಟಕಿಲ್ ನೋಡ್ದೆ. ಯಾರು ನೀವು? ನಾವು ಕಮಿಷನ್ ಆಫ್ ಪೊಲೀಸ್. ಮತ್ತೇನೇನ್ ಸರ್, ಗೊತ್ತಿದ್ರು ಕೇಳ್ತಿರಲ್ಲ. ನಾವು ಏನೋ ಅದು ರಾಬರ್ಸ್. ರಾಬರ್ಸ್. ಸರಿ, ಏನ್ ನಿಮ್ ಪ್ಲಾನ್? ಪ್ಲಾನ್ ಎಲ್ಲ ಏನಿಲ್ಲ ಸರ್, ಏನೋ ಮಾಡಕ್ಕೋಗಿ ಏನೋ ಆಗೋಯ್ತು. ಈಗ ಎಸ್ಕೇಪ್ ಆಗ್ಬೇಕಷ್ಟೇ. ಎಸ್ಕೇಪಾ? ಚಾನ್ಸೇ ಇಲ್ಲ. ನೋ ವೇ ಅಂತೆಲ್ಲ ಹೇಳಕ್ಕೆ ಹೋಗ್ಬಿಡಿ. ಇದೆ ಒಂದಿಷ್ಟು ಪ್ರಾಣಗಳಿವೆ. ನೋಡಿ ಸರ್, ಈ ನೋಡಿ ಗಿಡಿಯಲ್ಲ ಬೇಡ ಸರ್. ನನಗೆ ಗೊತ್ತು ನೀವೇನು ಹೇಳ್ತೀರಾ ಅಂತ. ಬಂದು ಸರೆಂಡರ್ ಆಗ್ಬಿಡಿ, ಶಿಕ್ಷೆ ಕಮ್ಮಿ ಮಾಡಿಸ್ತೀನಿ, ಜೈಲಲ್ಲಿ 3 ಹೊತ್ತು ಬಿರಿಯಾನಿ ಹಾಕಿಸ್ತೀನಿ, ಕಂಫರ್ಟಬಲ್ ಆಗಿ ಮಲ್ಗಕ್ಕೆ ಬೆಡ್ ಕೊಡಿಸ್ತೀನಿ ಅಂತ. ಈ ರೀತಿ ಕಿತ್ತೋಗಿರೋ PG ಆಫರ್ಗಳು ನಮಗೆ ಬೇಡ ಸರ್. ಒಂದ್ ಸ್ವಲ್ಪ ಟೈಮ್ ಕೊಡಿ, ಪ್ಲಾನ್ ಏನು ಅಂತ ಹೇಳ್ತೀನಿ. ಸರ್, ದಯವಿಟ್ಟು ಊಟ ಕಳಿಸಿ ಸರ್, ಹೊಟ್ಟೆ ಕಿತ್ಕೊಡಿಸ್ತಾ ಇದೆ. ಕಳಿಸ್ತಿರಲ್ಲ ಸರ್? ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹಲೋ ಸರ್, ಈ ಫೋನ್ ನಂಬರ್ ಚೆಕ್ ಮಾಡಿದೆ, ಯಾರೋ ಪೂಜಾ ಅನ್ನೋರ್ ಹೆಸರಲ್ಲಿದೆ. ಮೋಸ್ಟ್ಲಿ ಇಲ್ಲೇ ಯಾರೋ ಲೋಕಲ್ ಜನದೇ ಇರಬೇಕು. ಮೋಸ್ಟ್ಲಿನ? ಪಕ್ಕಾ ಸರ್, ಇಲ್ಲಿ ಅವ್ರದ್ದೆ. ಸರ್, CCTV ಆಕ್ಸೆಸ್ ಸಿಗ್ತಾ ಇಲ್ಲ. ಮೋಸ್ಟ್ಲಿ ನೆಟ್ವರ್ಕ್ ಕಟ್ ಮಾಡಿದ್ದಾರೆ. ಟೈಗರ್, ಇಲ್ಲಿಂದ ಹೇಗೆ ಆಚೆ ಹೋಗೋದು? ನನಗೆ ಗೊತ್ತಿಲ್ಲ, ನಿನಗೆ ಗೊತ್ತಿದ್ರೆ ಹೇಳು. ನನಗೆ ಅಷ್ಟೆಲ್ಲ ತಲೆ ಇದ್ದಿದ್ರೆ ನಾನೇ ಹೀಗಿರ್ತಿದ್ದೆ. ನಂಗೂ ಅಷ್ಟೇ, ಅಷ್ಟೊಂದೆಲ್ಲ ತಲೆ ಇಲ್ಲ. ಅಯ್ಯೋ, ಏನ್ ಹೇಳ್ತಾ ಇದ್ಯಾ? ನಿನ್ನೆ ನಂಬ್ಕೊಂಡಿರೋದಿಲ್ಲ. ಅಂದ್ರೆ ಹೊಟ್ಟೆ ಹಸಿತಾ ಇದೆಯಲ್ಲ, ಅದಕ್ಕೆ ತಲೆ ಓಡ್ತಾ ಇಲ್ಲ. ಹೆಂಗೂ ಊಟ ಬರ್ತಿದೆ, ಆರಾಮಾಗಿ ಊಟ ಮಾಡಿ ಆಮೇಲೆ ಯೋಚನೆ ಮಾಡೋಣ. ಸರಿ, ಇದು ಕರೆಕ್ಟ್. ನಾನು ಯಾವಾಗ್ಲೂ ಎಲ್ಲೋ ಕೇಳಿದ್ದೆ, ಒಬ್ಬ ಕಳ್ಳ ಈ ಬ್ಯಾಂಕ್ ನುಗ್ಗಿ ದರೋಡೆ ಮಾಡಿ ಎಸ್ಕೇಪ್ ಆಗಿದ್ದಂತೆ. ಇನ್ನ ಈಗ್ಲೂ ಸಿಕ್ಕಿಲ್ವಂತೆ ಅವನು. ಎಲ್ಲಿ ನೋಡ್ದಪ್ಪ? ಗೂಗಲ್ ಅಲ್ಲಿ. ಓ, ಇಷ್ಟೊತ್ತಿಗೆ ನಮ್ದು ದೊಡ್ಡ ನ್ಯೂಸ್ ಆಗಿರುತ್ತಲ್ವಾ? ಸುಮ್ನೆ ಮಧ್ಯದಲ್ಲಿ ಮಾತಾಡಬೇಡ. ಟೈಗರ್, ಅಕಸ್ಮಾತ್ ನಾವೇನಾದ್ರು ಇಲ್ಲಿಂದ ಎಸ್ಕೇಪ್ ಆದ್ವಿ ಅನ್ಕೋ, ನಮ್ ನ್ಯೂಸ್ ಗೂಗಲ್ ಬರುತ್ತಲ್ವಾ? ಹಿಸ್ಟ್ರಿ ಕ್ರಿಯೇಟ್ ಆಗತ್ತೆ ತಾನೆ? ಹಿಸ್ಟ್ರಿ ಕ್ರಿಯೇಟ್ ಆಗತ್ತೆ. ನಾವಿಲ್ಲಿಂದ ಎಸ್ಕೇಪ್ ಆದ್ವಿ ಅಂತ ಅನ್ಕೋ. ಕಿಲಾಡಿ ಕಳ್ಳರು ಲಕ್ಷದೊಂದಿಗೆ ಬ್ಯಾಂಕ್ ನಿಂದ ಪರಾರಿ ಅಂತ ಸಣ್ಣದಾಗಿ ಯಾವ್ದೋ ಒಂದು ಪೇಪರ್ ಸಂದಿಲ್ ಬರೀತಾರೆ. ಅದೇ ತೆಗಲಾಕಂಡ್ವಿ ಅನ್ಕೋ, ರೊಚ್ಚಿಗೆದ್ದ ಪೊಲೀಸರ ಕೈಚಳಕಕ್ಕೆ ಸಿಕ್ಕಿ ಬಿದ್ದ ಭಯಾನಕ ಕಳ್ಳರು ಅಂತ ಅರ್ಧ ಪೇಜಲ್ಲಿ ವಿತ್ ಫೋಟೋ ವಿಜಯ್ ಕರ್ನಾಟಕ, ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ, ಇಡೀ ಕರ್ನಾಟಕ ಪ್ರಿಂಟ್ ಹಾಕ್ತಾರೆ. ಅದ್ರ ಜೊತೆಲಿ ಟಿವಿಯವರು ಟಾಮ್ ಹೊಡಿತಾರೆ. ಇಲ್ಲಿಂದ ತಪ್ಪಿಸ್ಕೊಂಡ್ರೆ ಹಿಸ್ಟ್ರಿ ನಮ್ದು, ಇಲ್ಲ ಅಂದ್ರೆ ಹಿಸ್ಟ್ರಿ ಪೊಲೀಸ್ ಅವ್ರದ್ದು. ನಿನ್ನಿಂದನೇ ನಾವು ಇವತ್ತಿಲ್ಲಿಗೆ ಬಂದಿದ್ದು. ಬಾಯ್ಸ್, ಆ ಪೋಲಿ ನನ್ನ ಮಗನಿಗೆ ಏನಾದ್ರೂ ಮಾಡ್ಬೇಕಲ್ಲ. ಇರ್ಲಿ,
ಜೆಂಟ್ಲ್ಮನ್ಸ್, ಮಲಗಿರೋ ಸಿಂಹನ ಎಬ್ಸಿದ್ರೆ ಏನಾಗುತ್ತೆ? ಎದೇಳತ್ತೆ. ಎದ್ಮೇಲೆ ಏನಾಗುತ್ತೆ? ಕಚ್ಚಲ್ವಾ? ಇಲ್ಲ, ಯಾಕಂದ್ರೆ ಎಪ್ಸಿರೋದು ಇನ್ನೊಂದು ಸಿಂಹ. ನೀನು ಇನ್ನೊಂದು ಸಿಂಹನಾ? ಓ, ಹಂಗಂದ್ರೆ ಮಲಗಿರೋ ಸಿಂಹ ನೀನಾ? ಇವನೊಬ್ಬ ನಾನೇನೋ ಪೊಲೀಸರ ಬಗ್ಗೆ ಹೇಳ್ತಿದ್ರೆ ಸಿಂಹ ಗಿಮ್ಮ ಅನ್ಕೊಂಡು. ಸರಿ ಬಿಡಪ್ಪ, ನೀನೇ ಸಿಂಹ. ಆಯ್ತು ಬಿಡು, ನಾನು ಸಿಂಹ ಅಲ್ಲ. ನಮ್ಮ ಹುಡುಗಿ ಪಾಂಡ ತರ ಇದೆಯಾ ಅಂತಿದ್ಲು, ನಾನು ಪಾಂಡ. ಅದೆಲ್ಲ ಸರಿ, ಆದ್ರೆ ಯಾವ ಹಳ್ಳಿ ಬ್ಯಾಂಕು ಅಂತ ನೀನ್ ಹೇಳಲೇ ಇಲ್ಲ. ನೀವ್ಯಾರು ಕೇಳಲ್ಲ ಅಂತ ಅನ್ಕೊಂಡಿದ್ದೆ. ಇರ್ಲಿ. ಹೇಯ್, ಇಲ್ಲೊಂದು ಮಾಸ್ಟರ್ ಪ್ಲಾನ್ ಇಟ್ಟಿದ್ನಲ್ರೋ, ಎಲ್ಲೋ? ಹಲೋ, ಇದಾ? ಲೇ, ಎಂಥ ಪ್ಲಾನು ಅಡಿಗೆ ಹಾಕೊಂಡ್ಬಿಟ್ಟಿದಿರಲ್ಲೋ. ಇರ್ಲಿ, ಆ ಮಿಂಚುಳದ ಬಗ್ಗೆ ಒಂದು ಆರ್ಟಿಕಲ್ ಬಂದಿದೆಯಲ್ಲ, ಆ ಫೋಟೋಸ್ ಮಧ್ಯೆ ಒಂದು ಬ್ಯಾಂಕ್ ಇದೆ ನೋಡು, ಆ ಬ್ಯಾಂಕ್. ಬನ್ನಿ ಬನ್ನಿ. ಬೇಡ 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 ಬೇಡ. ಬಂದ್ಬಿಟ್ರಾ? ಸರಿ ನೋಡಿ, ಇವತ್ತು ನಾರ್ಮಲ್ ದಿನ ಆಗಿದ್ರೆ ನೀವು ನಿಮ್ ಮನೆಯಲ್ಲಿ ನಿಮ್ ಫ್ಯಾಮಿಲಿ ಜೊತೆ ಊಟ ಮಾಡ್ತಿದ್ರಿ. ಆದ್ರೆ ಇವತ್ತು ಸ್ಪೆಷಲ್ ಡೇ ಅಂತ ಅನ್ಕೊಂಡು ನಾವು ನೀವು ಎಲ್ಲ ಒಂದೇ ಫ್ಯಾಮಿಲಿ ಅಂತ ಅನ್ಕೊಂಡು ಆರಾಮಾಗಿ ಊಟ ಮಾಡೋಣ. ಓಕೆ? ಈಗ ನಾವು ನೀವು ಎಲ್ಲ ಒಂದೇ ಫ್ಯಾಮಿಲಿ, ಈ ಬ್ಯಾಂಕೇ ನಮ್ಮ ಮನೆ. ನಮ್ಮಿಂದ ನಿಮ್ಗೇನು ತೊಂದರೆ ಆಗೋದಿಲ್ಲ. ನಿಮ್ಮಿಂದೇನಾದ್ರೂ ನಮಗ್ ತೊಂದರೆ ಆದ್ರೆ ನಮ್ಮಿಂದ ನಿಮಗೆ ಡಬ್ಬಲ್ ತೊಂದರೆ ಆಗುತ್ತೆ. ಹಾ, ಇರ್ಲಿ. ಈಗ ನಿಮ್ಗೆ ಎಲ್ಲೆಲ್ಲಿ ಬೇಕೋ ಅಲ್ಲಿ, ಹೇಗೆ ಬೇಕೋ ಹಾಗೆ ಆರಾಮಾಗಿ ಊಟ ಮಾಡೋಣ. ಊಟ ಮಾಡೋಣ. ಹಾಗೆ ಎಲ್ರು ನಿಮ್ ಪರಿಚಯನ ಮಾಡ್ಕೊಳ್ಳಿ. ಸುಜಾತ, ಇವಳು ನನ್ನ ತಂಗಿ ಮಗಳು ಪ್ರೀತಿ ಅಂತ. ನೀವು? ಮಂಜುಳಾ ಅಂತ, ಲೋನ್ ಡಿಪಾರ್ಟ್ಮೆಂಟ್. ಶಂಕರಪ್ಪ ಅಂತ, ಮನೆ ಕಟ್ಟೋ ಮೇಸ್ರಿ. ಸೆಕ್ಯೂರಿಟಿ ಶಾಮಣ್ಣ. ಮಿಕಿ ಅಂತ್ರಿ, ನಾನು ಯೂಟ್ಯೂಬರ್ ಅದೇನ್ರಿ, ನೋಡಿರ್ಬೇಕು ನೀವು ನನ್ನ. ಇಲ್ವಲ್ಲ? 1 ಮಿಲಿಯನ್ ಫಾಲೋವರ್ಸ್ ಅದಾರೆ. 1 ಮಿಲಿಯನ್ ಅಂದ್ರೆ 10 ಲಕ್ಷ. ಬಾಬಾ, ಅಷ್ಟೊಂದ್ ಮಂದಿ ಕೆಲ್ಸ ಇಲ್ಲೇನು? ನನಗೈತ್ರಿ, ಅದಕ್ಕೆ ಯೂಟ್ಯೂಬ್ ನಾಗ ಕಾಮಿಡಿ ವಿಡಿಯೋ ಮಾಡಾಕ್ತೀನಿ. ನಾನು ನನ್ನ ಗರ್ಲ್ ಫ್ರೆಂಡ್ ಜಾಯಿಂಟ್ ಅಕೌಂಟ್ ಮಾಡ್ಸಕಂತ ಬಂದಿದ್ವಿ ರೀ. ಈಕಿನೂ ನನ್ನ ಗರ್ಲ್ ಫ್ರೆಂಡ್. ನಾ ಪೂಜಾ ಅಂತ್ರಿ, ಆ ಫೋನ್ ನಂದರಿ. ಹಾ, ಸೇಫ್ ಆಗಿ ಇಟ್ಕೊತೀನಿ. ಶರಣ್ರಿ, ಶಾಂತಮ್ಮ ಅಂತ್ರಿ, ನಾವು ಊರೂರ್ ತಿರುಗಿ ಶಿವನ ಪದ ಹಾಡ್ತೀವ್ರಿ. ನಮ್ದೊಂದ್ ತಂಡ ಐತ್ರಿ. ಹೋದ ರಾತ್ರಿ ಇದೇ ಊರ್ನಾಗ ನಮ್ದೊಂದು ಕಾರ್ಯಕ್ರಮ ಐತ್ರಿ. ಅವ್ರ ರೊಕ್ಕ ಕೊಡೋ ಬದ್ಲ ಚೆಕ್ ಕೊಟ್ಬಿಟ್ಟಾರ ನೋಡ್ರಿ. ಚೆಕ್ ತಂದು ಬ್ಯಾಂಕಿಗೆ ಹಾಕಿ ರೊಕ್ಕ ತಗೊಂಡ್ ಹೋಗೋಣ ಅಂತ ಇಲ್ಲಿಗ್ ಬಂದ್ರ ಶಿವನ ಹುಲಿ, ಚಿರ್ತಿ, ಮಂಗ್ಯ, ಮೊಲ ಬಾಯಿಗೆ ಸಿಕ್ಕಾಕೊಂಡ್ಬಿಟ್ನಲ್ರಿ. ಒಳ್ಳೇದಾಯ್ತಲ್ರಿ? ಏನ್ ಒಳ್ಳೇದಾತು? ಹೊರಗ್ ನಮ್ ಹುಡುಗರು ಹೊಟ್ಟೆ ಹಿಟ್ಟಿಲ್ದ ಹೆಂಗದರೋ ಏನೋ. ನಿಮಗ್ ಕೊಟ್ಟಿವಲ್ಲ ಹಿಟ್ಟು, ನೀವು ತಿನ್ನಿ. ಇವನ ಅಪ್ನ ಹಾ, ನಿಮ್ಗೆಲ್ರಿ ಅಪ್ಪ. ಸರ್, ಮೈ ನೇಮ್ ಇಸ್ ಬಿನಾಯ್, ದ ಕ್ಯಾಶಿಯರ್. ಮತ್ ಕ್ಯಾಶ ಇಲ್ವಲ್ಲ? ತಾತ ನೀವು? ಶಿವರಾಮಯ್ಯ ಅಂತ. ರಂಗಪ್ಪ ಅಂತ. ನನ್ನ ಹೆಸರು ಕೆಂಪರಾಜು ಅಂತ. ನನ್ನ ಹೆಸರು ಜಯಣ್ಣ ಅಂತ. ನನ್ನ ಹೆಸರು ಬೋರಲ್ ಭೋಜಣ್ಣ ಅಂತ. ಮಂಜುನಾಥ್, ಮ್ಯಾನೇಜರ್. ಡೇವಿಡ್, ಲೋನ್ ರಿಕವರಿ ಆಫೀಸರು. ರಾಮಪ್ಪ ಅಂತ. ಹಾ, ಜಯಮ್ಮ ಅಂತ. ಅರ್ಪಿತಾ, ಅಕೌಂಟ್ಸ್ ನೋಡ್ಕೊಂತೀನಿ. ಅರ್ಪಿತಾ, ನನ್ನ ಹೆಸರು ಕನಕ. ಗೊತ್ತು. ನಿಮ್ಗೇನ್ ಗೊತ್ತು? ಕನಕನ ಕೆಣಕಬೇಡ, ಕೆಣಕಿ ತಿಣುಕಬೇಡ ಅಂತ ನೀವೇ ಹೇಳ್ತಾ ಇದ್ರಲ್ಲ, ಅದ್ ಗೊತ್ತಾಯ್ತು. ಓ, ಸ್ಮಾರ್ಟ್. ಗನ್ನ ಅಲ್ಲೆಲ್ಲ ಇಟ್ಕೋಬೇಡಿ, ಫೈರ್ ಗಿಯರ್ ಆದ್ರೆ. ಕನ್ಸರ್ನ್ ಪರವಾಗಿಲ್ಲ. ಲವ್, ಈ ಬ್ಯಾಟು ಚಾಕು ಹಿಡ್ಕೊಂಡು ಜನರನ್ನ ಎದುರಿಸಕ್ಕಾಗತ್ತಾ? ಡೇಂಜರು. ಅಟ್ಲೀಸ್ಟ್ ಒಂದು ಗನ್ನಾದ್ರೂ ಬೇಕು. ಗಂತ ನಾನ್ ಕೊಡಿಸ್ತೀನಿ, ಬನ್ನಿ. ತಮ್ಮ, ಗನ್ನು ಬನ್ನಲ್ಲ.